ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ತು ಯಾವ್ಯಾವ ಮ್ಯಾಚ್ ಅದಾವಪ್ಪ ಅಂತಂದ್ರೆ ಒಂದು ಕಡೆ RR ಮತ್ತು RCB ಮ್ಯಾಚ್ ಅದ ಇವತ್ತು. ಅದ್ರೊಳಗೆ ಯಾರು ಗೆಲ್ತಾರ ನೋಡ್ಬೇಕಾಗೈತಿ. ಆ್ಯಕ್ಚುಲಿ ಟಾಸ್ ಯಾರು ಗೆಲ್ತಾರ ನೋಡ್ಬೇಕಾಗೈತಿ. ಟಾಸ್ ಹತ್ರು RCB ಗೆದಲಾಕ, ಈ ಕಡೆ RR ಗೆದಲಾಕ. ಒಟ್ಟು ಎರಡು ಟೀಮ್ ಸ್ಟ್ರಾಂಗ್ ಅದಾವು. ಅದ್ರೊಳಗೆ ಯಾರು ಗೆಲ್ತಾರ ಕಾಂಪಿಟೇಷನ್ ಮ್ಯಾಚ್ ಇರುತ್ತೆ. ಕಾಂಪಿಟೇಷನ್ ಮ್ಯಾಚ್ ಅಂದರೂ ಅದ್ರೊಳಗೆ ಆ್ಯಕ್ಚುಲಿ ಟಾಸ್ ಗೆದ್ದವರೇ ಆ್ಯಕ್ಚುಲಿ ಮ್ಯಾಚ್ ಮೋಸ್ಟ್ಲಿ ಗೆದ್ದಾರ. ಅದು ಬ್ಯಾಟಿಂಗ್ ಚಲೋತ್ನಾಗ ಆಡ್ಬೇಕಾಗತ್ತೆ, ಬಾಲಿಂಗ್ ಚಲೋತ್ನಾಗ ಬೇಕಾಗುತ್ತೆ, ಟೀಮಿಗೆ ಸಪೋರ್ಟ್ ಬೇಕಾಗುತ್ತೆ. 4 ರನ್ ಹೋಗೋ ಬದಲು 2 ರನ್ನು ಅದು ಭಾಳ ಮುಖ್ಯವಾಗುತ್ತೆ. ಅದು ಆ್ಯಕ್ಚುಲಿ ನೋಡ್ಬೇಕಪ್ಪ ಅಂತಂದ್ರೆ ಟೀಮ್ನ್ಯಾಗ ಹೆಂಗೆ ಆಡ್ತಾರೆ ಹೆಂಗಿಲ್ಲ ನೋಡ್ಕೊಂಡು ಆಡ್ಬೇಕಾಗುತ್ತೆ. ಟಾಸ್ ನನಗೆ ಆ್ಯಕ್ಚುಲಿ ಇವತ್ತು ನೋಡಿದ್ರೆ RRದೇ ಆಗುತ್ತೆ ಅನಿಸುತ್ತೆ ಟಾಸ್. ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ ಗಾಡಿ ಓಪನಿಂಗು RRದವ್ರದ್ದು ಓಪನಿಂಗು ಚಲೋ ಐತ್ರಿ. ಈ ಕಡೆ 14 ವರ್ಷದ ಹುಡುಗನು ಭಾಳ ಡೇಂಜರ್ ಆಡಕತ್ತಾನ. ಈ ಕಡೆ ಮುಂಬೈ ಟೀಮ್ ಬಾಲರ್ ನಂಬರ್ 1 ಬಾಲರ್ ಬುಮ್ರಾಗ ಅವನ ಬಾಲಿಗೆ ಹೊಡೆದಿರೋದು ಏನು ಬ್ಯಾಟಿಂಗ್ ಏನು ಬುಮ್ರಾಗೆ 13 ರನ್ 14 ರನ್ ಹೊಡೆದವ. ಜೈಸ್ವಾಲ್ ಮತ್ತು ಸೂರ್ಯವಂಶಿ ಅವರು 14 ವರ್ಷದ ಹುಡುಗ ಮತ್ತು ಇಬ್ಬರು ಮೋಸ್ಟ್ಲಿ ನೋಡ್ಬೇಕಂದ್ರೆ ಆಟಿಟ್ಯೂಡ್ ಸಣ್ಣ ಕ್ಯಾಂಡಿಡೇಟ್ ಅದಾವು. ಅದ್ರೊಳಗೆ ಏನು ರನ್ ಹೊಡಿತಾರೆ ಏನು ಸುದ್ದಿ ಒಂದು ಮ್ಯಾಚ ಸೋತಿಲ್ಲ ಅವರು. ರಾಜಸ್ಥಾನ್ ರಾಯಲ್ಸ್ ಮತ್ತು ನಮ್ಮ RCBದವರು ಒಂದು ಮ್ಯಾಚ್ ಸೋತಿಲ್ಲ. ಒಂದು ಮ್ಯಾಚ್ ಕಡಿಗರು ಸೋತಿಲ್ಲ, ಅವರು ಸೋತಿಲ್ಲ. ಇವತ್ತು ಯಾರು ಸೋಲು ಅನುಭವಿಸ್ತಾರೋ ನೋಡ್ಬೇಕಾಗ್ಯದ, ಯಾರು ಸೋಲ್ತಾರೋ ನೋಡ್ಬೇಕಾಗ್ಯದ. ಕಾತುರದಿಂದ ಕಾಯಬೇಕಾಗ್ಯದ. ಕೆಲವೇ ನಿಮಿಷೊಳಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಇವತ್ತು ಕಂಡಾಪಟ್ಟಿ ಮಂದಿ ನೋಡಕತ್ತಿರ್ತದ. RCB ಸಲುವಾಗಿ ಅವ್ರಿಗೂ ಸಪೋರ್ಟ್ ಮಾಡ್ತಿರ್ತಾರೆ, ಆ ಕಡೆ ಅದಕ್ಕೂ ಸಪೋರ್ಟ್ ಮಾಡ್ತೀವಿ. ಎರಡು ಟೀಮಿಗೂ ಸಪೋರ್ಟ್ ಮಾಡ್ತಿರ್ತಾರೆ. ಎರಡು ಟೀಮ್ ಗೆದ್ದು 3 ಮ್ಯಾಚ್ ಗೆದ್ದವು. ಅದನ್ನು RCB 3 ಮ್ಯಾಚ್ ಗೆದ್ದವು. ಕಡೆ ಯಾವುದು ಗೆಲ್ಲುತ್ತೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನನಗೆ ಮೋಸ್ಟ್ಲಿ ಕಡೆ ಟಾಸ್ RR ಆಗುತ್ತಂದ್ರೆ ಮ್ಯಾಚ್ ಕಡೆ RCB ಆಗ್ಬೋದು ಅನ್ಸುತ್ತೆ. RCBದಾಗ ಮನೆ ನಮ್ನಿ ಹೊಡೆದ್ರು. ಡೇವಿಡ್ 25 ಬಾಲಿಗೆ 70 ರನ್ ಹೊಡೆದ. ಅದೇ ರೀತಿ ಇವತ್ತು ಅವ್ರ ಪಿಚ್ನಾಗ ಹೊಡೆದವ. ಇಲ್ಲಿ ಇವರು ಯಾವ ಪಿಚ್ನಾಗ ಐತಪ್ಪ ಅಂತ ಇನ್ನೂ ಗೊತ್ತಾಗಿಲ್ಲ. ನಿಮ್ಗೆ ಗೊತ್ತಿರುತ್ತೆ ಮೋಸ್ಟ್ಲಿ. ನಾ ಅಷ್ಟೊಂದು ಪಿಚ್ ಬಗ್ಗೆ ಅದು ಗೊತ್ತಿಲ್ಲ, ಎಲ್ಲಿ ನಡೆಯಕತ್ತದ ಅನ್ನೋದು. ಅಲ್ಲೇ ಚಿನ್ನಸ್ವಾಮಿ ಕ್ರೀಡಾಂಗಣ ಒಳಗೆ ಇರ್ಬೋದು ಅನ್ಸುತ್ತೆ ನನಗೆ. ಇವತ್ತು ಜೈಸ್ವಾಲ್ ಮತ್ತು ಇವ ಆಡಕತ್ತಾರ ಸೂರ್ಯವಂಶಿ. ಕಡೆ ರಜತ್ ಪಟ್ಟೇದಾರ, ಕಡೆ ನಮ್ಮ ವಿರಾಟ್ ಕೊಹ್ಲಿ ಅವ್ರು ಇಳಿಯಾಕತ್ತಾರ. ಮೋಸ್ಟ್ಲಿ ಇನ್ಕಾದ್ರೂ ಒಂದು ಮ್ಯಾಚ್ ಸೋತಿಲ್ಲ. ನೋಡೋಣ ಇವತ್ತು ಯಾರು ಸೋಲ್ತಾರೋ ನೋಡ್ಬೇಕಾಗದ. ಕಾತುರದಿಂದ ಕಾಯಬೇಕು. ನೋಡೋಣ ಕೆಲವೇ ನಿಮಿಷ ಒಳಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಇವತ್ತು ವಿರಾಟ್ ಕೊಹ್ಲಿ ಎಷ್ಟು ರನ್ ಹೊಡಿತಾರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಗಾಡಿ ನಾನು ಮೋಸ್ಟ್ಲಿ ಇವತ್ತು ಜೈಸ್ವಾಲ್ ಮತ್ತು ಸೂರ್ಯವಂಶಿ 10 ರಿಂದ 15 ರನ್ನಿಗೆ ಔಟ್ ಆಗ್ಬೋದು. ಇವು ಕ್ಯಾಂಡಿಡೇಟ್ ಭುವನೇಶ್ವರ್ ಕುಮಾರ್ ಬಾಲಿಂಗ್ ಹಾಕ್ತಾನೆ. ಇವ್ರು ಹೆಂಗೆ ಆಡ್ತಾರೆ ಅನ್ನೋದು ಭುವನೇಶ್ವರ್ ಕುಮಾರ್ಗೆ ಗೊತ್ತೇ ಐತ್ರಿ. ಮೋಸ್ಟ್ಲಿ ಸೂರ್ಯವಂಶಿಗೆ ಹೆಂಗೆ ಹಾಕ್ಬೇಕು ಅನ್ನೋದು ಗೊತ್ತೈತಿ, ಜೈಸ್ವಾಲ್ಗೆ ಹೆಂಗೆ ಹಾಕ್ಬೇಕು ಅನ್ನೋದು ಗೊತ್ತೈತಿ. ಆದ್ರೆ ನಂಬರ್ 1 ಬಾಲರ್ಗಳಿಗೆ ಇಂಡಿಯಾದ ನಂಬರ್ 1 ಬಾಲರ್ ಇದ್ದವಂಗೆ ಹೊಡೆದಾರ ಅವರು, ಜೈಸ್ವಾಲ್ ಮತ್ತು ಸೂರ್ಯವಂಶಿ. ನೋಡೋಣ ಏನಾಗುತ್ತೆ. ಇನ್ನೂ ರಿಯಾನ್ ಪರಾಗ್ ಅವರು ಇವ್ರು ಅದಾರ ಅದ್ರೊಳಗೆ. ಜಡೇಜಾನು ಅದಾನ್ರಿ ಅಲ್ಲಿ ರಾಜಸ್ಥಾನ್ ಕಡೆ. ನಮ್ಮ ಕಡೆ ಕಂಡಾಪಟ್ಟಿ ಮಂದಿ ಅದಾವು. ಸುಮ್ಮ ಹೊಡಿ ಬಡಿ ಕಡೀರಿ. ನಾವು ದುಮ್ಮಶ್ಯಾನ ಹೊಡ್ಯಾಕತ್ತಂದ್ರೆ ಸ್ಟೇಡಿಯಂ ಹೊರಗೆ ಹೋಗ್ಬೇಕು. ಬಾಲ್ ಮನೆ ಹೊಡಿತಾರೆ ನಮ್ಮ ಕಡೆ ಹತ್ರ. ತಲೆ ಹಾಪಾಗ್ಬಿಟ್ಟಿರ್ತೈತಿ. ಒಟ್ಟು ಹೊಡಿಬೇಕು, ರನ್ ಬರಬೇಕು, ಗೆಲ್ಲಬೇಕು. ಇವತ್ತು ಕಾಂಪಿಟೇಷನ್ ಮ್ಯಾಚ್ ಅದ. ಅವರು 3 ಗೆದ್ದಾರೆ, ನಾವು 3 ಗೆದ್ದೇವಿ. ಇವತ್ತು ಟಾಸ್ ಗೆದ್ದವ್ರೆ ಜಾಸ್ತಿ ವಿನ್ ಆಗ್ಯಾರತ್ತ. ನೋಡೋಣ ಏನಾಗುತ್ತೆ ನೋಡ್ಬೇಕಾಗ್ಯದ. ನಮ್ಮ ಮೋಸ್ಟ್ಲಿ ಮ್ಯಾಚ್ RCBನೇ ವಿನ್ ಆಗ್ಬೇಕು ರೀ. RCBನೇ ಕಪ್ ಹೊಡಿಬೇಕು. ಮೋಸ್ಟ್ಲಿ ಹೇಳ್ಬೇಕಂದ್ರೆ ಮ್ಯಾಚ್ ಭಾಳ ಕಾಂಪಿಟೇಷನ್ ಮ್ಯಾಚ್ ಅದಾವೆ, ನೋಡ್ಬೇಕಾಗುತ್ತೆ ಇವತ್ತು.